ಬೆಂಗಳೂರಿನ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಮಿಡಲ್ ಎಲ್ಲಾ ಮೂಲೆಗಳ ಸುದ್ದಿಯನ್ನ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ರಾಜ್ಯ ರಾಜಕೀಯದ ಒಂದು ಸ್ಫೋಟಕ ಸುದ್ದಿ. ನಿಜವಾಗ್ಲೂ ಇದು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದೆ. ನ್ಯೂ ಇಯರ್ಗೂ ಮುನ್ನವೇ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ಸಿಎಂ ಸಿದ್ದು ಬಣದಿಂದ ಯಾರ್ಯಾರು ಆಗ್ತಾರೆ, ಯಾರ್ಯಾರು ಹೋಗ್ತಾರೆ ರೆಸಾರ್ಟ್ಗೆ ಅನ್ನುವಂತಹ ಕುತೂಹಲಕಾರಿಯಾದಂತಹ ಸುದ್ದಿ ಇದು. ಇದು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ನ್ಯೂ ಇಯರ್ ಮುನ್ನವೇ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದ್ಯಾಕೆ ಬಣದ ಗುದ್ದಾಟ ಅನ್ನುವಂತಹ ಸುದ್ದಿ. ಬಣಗುದ್ದಾಟದ ನಡುವೆ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ಹಾಗಿದ್ರೆ ನ್ಯೂ ಇಯರ್ಗೂ ಮುನ್ನವೇ ರೆಸಾರ್ಟ್ಗೆ ಹೋಗ್ತಿರೋದು ಯಾರು? ಸಿಎಂ ಸಿದ್ದು ಬಣದಿಂದ ಯಾರ್ಯಾರು ಹೋಗ್ತಿದ್ದಾರೆ? ಡಿಸಿಎಂ ಡಿಕೆಶಿ ಬಣದಿಂದ ರೆಸಾರ್ಟ್ಗೆ ಹೋಗ್ತಿರೋದಾದ್ರೂ ಯಾರವರು, ಯಾವ ರೆಸಾರ್ಟ್? ಈ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಸಾರ್ಟ್ ನಾಯಕರ ಎಕ್ಸ್ಕ್ಲೂಸಿವ್ ಲಿಸ್ಟ್. ಏನು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಿವೆ. ಬಣಗಳ ಗುದ್ದಾಟ ಏನು ಸ್ಟಾರ್ಟ್ ಆಗಿದೆ. ಆ್ಯಂಡ್ ರೆಸಾರ್ಟ್ ಪಾಲಿಟಿಕ್ಸ್ ಇನ್ನೇನು ನ್ಯೂ ಇಯರ್ ಮುನ್ನವೇ ಶುರುವಾಗುತ್ತಾ? 2026 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಿದೆ. ಯಾಕಾಗ್ತಿದೆ ಬಣಗುದ್ದಾಟದ ನಡುವೆ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ಈ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಸಾರ್ಟ್ ನಾಯಕರ ಎಕ್ಸ್ಕ್ಲೂಸಿವ್ ಲಿಸ್ಟ್. ಇದು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿ. ಇನ್ನೇನು ಕೆಲವೇ ದಿನ ಇದೆ 2026ನ ವೆಲ್ಕಮ್ ಮಾಡೋದಕ್ಕೆ. ಸೊ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆನೇ ಈ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಣಗುದ್ದಾಟ ಯಾಕೆ ಜೋರಾಗ್ತಿದೆ? ಬಣಗುದ್ದಾಟದ ನಡುವೆ ಶುರುವಾಯಿತು ಈ ರೆಸಾರ್ಟ್ ಪಾಲಿಟಿಕ್ಸ್. ಯಾರ್ಯಾರು ಹೋಗ್ತಿದ್ದಾರೆ, ಯಾವ ರೆಸಾರ್ಟ್ಗೆ ಹೋಗ್ತಿದ್ದಾರೆ, ಆ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಸಾರ್ಟ್ ನಾಯಕರ ಎಕ್ಸ್ಕ್ಲೂಸಿವ್ ಲಿಸ್ಟ್ ರಿವೀಲ್ ಆಗತ್ತೆ. ಇದು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಡಿಸೆಂಬರ್ ಲಾಸ್ಟ್ ವೀಕ್ ರಾಜ್ಯ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ವೀಕ್ ಆಗಲಿದೆಯಾ ಅನ್ನುವಂತಹ ಸ್ಫೋಟಕ ಮಾಹಿತಿ. ಎರಡು ಬಣಗಳ ನಡುವೆ ಜೋರಾಯಿತು ಗದ್ದುಗೆಯ ಗುದ್ದಾಟ. ಸಿಎಂ ಡಿಸಿಎಂ ನಡುವೆ ಸೀಟ್ಗಾಗಿ ಬಿಗ್ ಫೈಟ್ ನಡೀತಾ ಇದೆಯಾ? ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆಯಾ? ರಾಜಕೀಯ ಬೆಳವಣಿಗೆ ಏನೇ ಆದ್ರೂ ಬಂಡಾಯ ಖಚಿತ ಅಂತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ನೆಪದಲ್ಲಿ ರೆಸಾರ್ಟ್ ರಾಜಕೀಯ ಫಿಕ್ಸ್ ಆಗಿದೆಯಾ? ಈಗಾಗಲೇ ಪ್ರಮುಖ ರೆಸಾರ್ಟ್ ಬುಕ್ ಮಾಡಿರೋ ನಾಯಕರು. ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಡಿಕೆಶಿ ಟೀಮ್ ಗಂಭೀರವಾದಂತಹ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಡಿಕೆ ಶಿವಕುಮಾರ್ ಟೀಮ್ ರೆಸಾರ್ಟ್ ಪಾಲಿಟಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯಲು ಪ್ಲಾನ್ ಮಾಡ್ತಿದ್ದಾರಂತೆ ಸೋಕಾಲ್ ಡಿಕೆಶಿ ಬಣದವರು. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡುವಂತಹ ಪ್ಲಾನ್ ನಡೀತಿದೆ. ನಾಯಕತ್ವ ಬದಲಾವಣೆ ಆಗದಿದ್ರೆ ಬಂಡಾಯದ ಮುನ್ಸೂಚನೆ ನೀಡುತ್ತಿದ್ದಾರೆ. ಬಂಡಾಯ ಮುನ್ಸೂಚನೆ ಕೊಡಲು ರೆಸಾರ್ಟ್ ಪಾಲಿಟಿಕ್ಸ್ಗೆ ಬಿಗ್ ಪ್ಲಾನ್ ನಡೀತಿದೆ. ಸಿಎಂ ಸಿದ್ದು ಆಪ್ತ ಬಣದಿಂದಲೂ ರೆಸಾರ್ಟ್ಗೆ ಹೋಗಲು ಚಿಂತನೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ರೆ ನ್ಯೂ ಇಯರ್ ಅಂತ ಹೇಳಿ ಸಬೂಬನ್ನ ನೀಡ್ತಾರಂತೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಹೋಗಿದ್ದೇವೆ ಅನ್ನುವಂತಹ ಸಬೂಬನ್ನ ನೀಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದರೆ ರೆಸಾರ್ಟ್ನಲ್ಲಿ ನಡೆಯೋದು ಮಾತ್ರ ಪಕ್ಕಾ ಬಣ ಪಾಲಿಟಿಕ್ಸ್ ಅಂತ ಹೇಳಲಾಗ್ತಿದೆ.
ಎಸ್, ರಾಜ್ಯ ರಾಜಕೀಯದ ಬಗ್ಗೆ ಒಂದು ಸ್ಫೋಟಕ ಸುದ್ದಿ. ಇದು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಡಿಸೆಂಬರ್ ಲಾಸ್ಟ್ ವೀಕ್ ರಾಜ್ಯ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ವೀಕ್ ಆಗಲಿದೆಯಾ ಅನ್ನುವಂತಹ ಸುದ್ದಿ. ಎರಡು ಬಣಗಳ ನಡುವೆ ಜೋರಾಯಿತು ಗದ್ದುಗೆಯ ಗುದ್ದಾಟ. ಸಿಎಂ ಡಿಸಿಎಂ ನಡುವೆ ಸೀಟ್ಗಾಗಿ ಒಂದು ಬೇಗ ಫೈಟ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗ್ತಿದೆ. ರಾಜಕೀಯ ಬೆಳವಣಿಗೆ ಏನೇ ಆದರೂ ಬಂಡಾಯ ಖಚಿತ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ನೆಪದಲ್ಲಿ ರೆಸಾರ್ಟ್ ರಾಜಕೀಯ ಫಿಕ್ಸಾ ಅನ್ನುವಂಥ ಡೌಟ್ ಎಲ್ಲರಿಗೂ ಬರ್ತಾ ಇದೆ. ಈಗಾಗಲೇ ಪ್ರಮುಖ ರೆಸಾರ್ಟ್ ಬುಕ್ ಮಾಡಿದ್ದಾರಂತೆ ನಾಯಕರು. ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಡಿಕೆಶಿ ಟೀಮ್ ಗಂಭೀರವಾದಂತಹ ಚರ್ಚೆಯನ್ನ ನಡೆಸ್ತಾ ಇದೆ. ಡಿಸೆಂಬರ್ ಕೊನೆ ವಾರದಲ್ಲಿ ಡಿಕೆಶಿ ಟೀಮ್ ರೆಸಾರ್ಟ್ ಪಾಲಿಟಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಅವರು. ಸಿದ್ದರಾಮಯ್ಯ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ. ಡಿಕೆ ಶಿವಕುಮಾರ್ ನಾವಿಬ್ಬರೇ ಮಾತಾಡ್ಕೊಂಡಿದ್ದೀವಿ, ನಮ್ಮಿಬ್ಬರಿಗೆ ಒಂದು ಒಪ್ಪಿಗೆ ಮಾಡ್ಕೊಂಡಿದ್ದೀವಿ ಅಂತಾರೆ. ಅದರ ಮಧ್ಯೆ ನಾವು ರೆಸಾರ್ಟ್ ಪಾಲಿಟಿಕ್ಸ್ ಅನ್ನುವಂತಹ ಸುದ್ದಿಯನ್ನ ನೀವು ಹೇಳ್ತಿದ್ದೀರಾ, ಏನಿದು ಇನ್ಸೈಡ್ ಸ್ಟೋರಿ? ಆದರ್ಶಿನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ವಿಧಾನಸಭೆಯ ಒಳಗಡೆ ನಿಂತು ನನ್ನ ಪರ ಹೈಕಮಾಂಡ್ ಇದೆ ಅನ್ನುವಂತಹ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ಬರು ಕೂಡ ಇಷ್ಟು ದಿನ ಮಾಡ್ತಿದ್ದಂತಹ ತಂತ್ರಗಾರಿಕೆಯ ಗೇಮ್ ಪ್ಲಾನನ್ನು ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಲೆಕ್ಕಾಚಾರದಂತೆ ಆಗಿದ್ದರೆ ನವೆಂಬರ್ 21ಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಆ ರೀತಿಯಾದಂಥ ಒಂದು ವಾತಾವರಣ ಕಾಣದೇ ಇರುವಂಥದ್ದು. ಪದೇ ಪದೇ ಸಿದ್ದರಾಮಯ್ಯ ಅವರ ಬಣದವರಾಗಿರ್ಬೋದು, ಕೇವಲ ಯತೀಂದ್ರ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರು. ಅದರಲ್ಲೂ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಅಧಿಕೃತವಾಗಿ ವಿಧಾನಸಭೆಯ ಒಳಗಡೆ ನಾನೇ 5 ವರ್ಷದ ಸಿಎಂ, ನನಗೆ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಡಿಸೆಂಬರ್ ಇನ್ನೇನು 10 ದಿನಗಳು ಬಾಕಿ ಇದೆ. ಈ 10 ದಿನಗಳು ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ಗೆ ಒಂದಷ್ಟು ಕ್ರೂಷಿಯಲ್ ದಿನಗಳು ಅಂತಲೇ ಹೇಳ್ಬೋದು. ನಿರ್ಧಾರ ಆಗೋದಾದರೆ ಈ 10 ದಿನದ ಒಳಗಡೆ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಜನವರಿ 1ನೇ ವಾರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಆ ರೀತಿಯಲ್ಲಿ ನಮ್ಮ ತಂತ್ರಗಾರಿಕೆ ಇರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ, ಡಿ ಕೆ ಶಿವಕುಮಾರ್ ಅವ್ರಿಗೆ ರೆಸಾರ್ಟ್ ಪೊಲಿಟಿಕ್ಸ್ ಮೇಲೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ, ಅವರು ಬಣದಲ್ಲಿರುವಂತಹ ಹಲವು ಶಾಸಕರು 20ನೇ ಅಂದರೆ ಬೆಳಗಾವಿ ಅಧಿವೇಶನ ಈಗ ಕಂಪ್ಲೀಟ್ ಆಗಿರೋದ್ರಿಂದ ಮುಂದಿನ ನಮ್ಮ ನಡೆ ಹೇಗಿರಬೇಕು ಅಂತ ಮುಂದಿನ ವಾರ ಬಹುತೇಕ ರೆಸಾರ್ಟ್ ಪೊಲಿಟಿಕ್ಸನ್ನು ಶುರು ಮಾಡುವಂಥದ್ದು. ಆ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ. ಒಂದು ವೇಳೆ ಅಗತ್ಯ ಬಿದ್ದರೆ ರೆಸಾರ್ಟಿಂದ ನೇರವಾಗಿ ದೆಹಲಿಗೆ ಹೋಗಬೇಕು. ಕನಿಷ್ಠ ಒಂದು 50 ಜನ ಶಾಸಕರು ಗುಂಪು ಕಟ್ಟಿಕೊಂಡು ದೆಹಲಿಗೆ ಹೋಗಿ ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಅನಿವಾರ್ಯ ಮತ್ತು ಅಗತ್ಯತೆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಇದೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಶಾಸಕರು ಇದ್ದಾರೆ, ಈ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಮಾಡೋದಕ್ಕೆ ಗಂಭೀರ ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ತಲೆಯಲ್ಲಿ ಏನೆಲ್ಲ ಓಡ್ತಿದೆ, ಅದಕ್ಕೆ ಪ್ರತಿತಂತ್ರ ನಾವು ಯಾವ ರೀತಿಯಾಗಿ ಮಾಡಬೇಕು, 5 ವರ್ಷಗಳ ನಾವು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು, ಈ ರೂಪುರೇಷೆಯನ್ನು ಅವರು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಹೀಗಾಗಿ ಎರಡೂ ಬಣದ ನಡುವೆಯೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಮುಂದಿನ ವಾರದಿಂದ ಹೆಚ್ಚು ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಮಾಹಿತಿ ಎರಡೂ ಬಣಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಆದರ್ಶನೆ, ಧನ್ಯವಾದಗಳು.